ವಾರ್ಷಿಕ ಕ್ರೀಡಾಕೂಟವನ್ನು 2 ದಿನಗಳ ಕಾಲ ಎಲ್ಲರ ಸಮಾಜ ಮತ್ತು ಸಮುದಾಯದ ಸಹಕಾರದೊಂದಿಗೆ ನಾವು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮವನ್ನು ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನು ಕೊಟ್ಟಂತಹ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೈಸೂರು ವಲಯದ ಅಧ್ಯಕ್ಷರಾದಂಥ ರವೀಂದ್ರ ಟಿ ಅವ್ರನ್ನ ನಾವು ಕರೆಸಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನಾವು ಎಲ್ಲೆಲ್ಲಿ ಇನ್ವಿಟೇಷನ್ ಕೊಡೋಕೆ ಹೋದ್ವಿ ಸರ್, ಅಲ್ಲೆಲ್ಲ ಏನು ಹೇಳಿ ಗೊತ್ತಾ, ರವೀಂದ್ರ ಸರ್ನ ಕರಿತಾ ಇದ್ದೀರಾ, ವೆರಿ ನೈಸ್ ಪರ್ಸನ್, ತುಂಬ ಒಳ್ಳೆಯ ವ್ಯಕ್ತಿ. ತುಂಬ ಜನ ಏನು ಬೇಡ ಸರ್, ನಮ್ಮ ಒಳ್ಳೆಯವರು 4 ಜನ ಇದ್ರೆ ಸಾಕು, ಒಳ್ಳೆಯ ಕೆಲಸ ಅದ್ರ ಪಾಡ್ಗೆ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮನ್ನು ಕರೆಸಿ ನಾವು ಕ್ರೀಡಾಕೂಟಕ್ಕೆ ಚಾಲನೆ ಕೊಡಿಸಿರೋಂಥದ್ದು ನಮ್ಮ ಸಂಘದ ಹೆಮ್ಮೆ ಅಂತ ಹೇಳಿ ಸರ್. ನೀವು ಬಂದಿರೋದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಯಲ್ಲಿದ್ದು ಇದು ನನಗೆ 14ನೇ ಕ್ರೀಡಾಕೂಟ. ಪ್ರಧಾನ ಕಾರ್ಯದರ್ಶಿಯಾಗಿ 2 ಬಾರಿ ಅಧ್ಯಕ್ಷನಾಗಿದ್ದು ನನ್ನ 9ನೇ ಕ್ರೀಡಾಕೂಟ ಆಯೋಜನೆ ಮಾಡ್ತಿರೋದು. ಕೇವಲ ನಾವು 80,000 ರೂಪಾಯಿಗೂ 2 ದಿನದ ಕ್ರೀಡಾಕೂಟ ಮಾಡಿದ್ದೀವಿ ಸರ್. ಅವ್ನು 50,000 ರಿಂದ 60,000 ಖರ್ಚು ಮಾಡಿದ್ರೆ 2 ದಿನದ ಕ್ರೀಡಾಕೂಟ ಯಾರ ಹತ್ರ ಏನೂ ಅಪೇಕ್ಷೆ ಪಡದೆ ಮಾಡಿದಂಥ ದಿನದಲ್ಲೂ ಸಂಘದಲ್ಲಿದ್ದೀನಿ. ಇವತ್ತು 7 ರಿಂದ 8 ಲಕ್ಷ ರೂಪಾಯಿ ಬೇಕಾಗಿರುವಂಥ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷನಾಗಿದ್ಕೊಂಡು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥ ಸಂದರ್ಭ ಬಂದಿದೆ. 64 ಜನ ಇದ್ದಂಥ ಸದಸ್ಯರು ಇವತ್ತು 500 ಜನ ತನಕ ತಲುಪಿದ್ದೀವಿ. 6 ತಾಲೂಕುಗಳಿದ್ದಾವೆ, 84 ಮಾಧ್ಯಮ ಸಂಸ್ಥೆಗಳಿದ್ದಾವೆ. ಮಾಧ್ಯಮ ಸಂಸ್ಥೆಗಳು ವಿಸ್ತಾರ ಆಗಿದ್ದಾವೆ, ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಆ ಬದಲಾದಂಥ ಕಾಲಮಾನಕ್ಕೆ ತಕ್ಕಾಗೆ ಪತ್ರಕರ್ತರ ಸಂಘದ ಮೇಲೂ ಕೂಡ ಸವಾಲುಗಳು ಮತ್ತು ಕಷ್ಟಗಳು ಇದ್ದೇ ಇರ್ತವೆ. ಆದರೆ ನಮ್ಮನ್ನು ಪತ್ರಕರ್ತರ ಸಂಘನ ಅವತ್ತು ಹೇಗೆ ಜನ ಮತ್ತು ಸಮುದಾಯ ನಮ್ಮ ಕೈ ಹಿಡಿತಾ ಇತ್ತು, ಹಾಗೇನೆ ಇವತ್ತಿಗೂ ಕೂಡ ನಾಗೇಶ್ ಸರ್ ಅಂತವರ ಮೂಲಕ ಒಂದೊಂದ್ಸತಿ ನಮಗೆ ಕೇಳಲಿಕ್ಕೆ ಮುಜುಗರ ಆಗೋಷ್ಟು, ಸರ್ ಪತ್ರಕರ್ತರಿಗೆ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದರೆ ಬಿಡಿ ಸರ್ ಮಾಡೋಣ, ನೀವ್ಯಾಕೆ ಸರ್ ನೀವು ಯಾಕೆ ಬರ್ತೀರಿ ಸರ್, ಬರೋಕೆ ಹೋಗ್ಬಿಡಿ ಸರ್, ಫೋನ್ ಮಾಡಿ ಸರ್ ಸಾಕು ಅಂತಾರೆ ನಮಗೆ. ಇಲ್ಲ ಸರ್ ನಾವು ಬರಬೇಕು, ಬಂದು ನಾವು ಯಾರು ನಂಬರ್ಸ್ ಹೇಳ್ತಿದ್ದಾಗೆ ಸರ್ 500 ಜನಕ್ಕೆ ಸರ್ ಅಂತಂದಾಗೆ ಪಾಪ ಒಂಥರ ಏನಾಗುತ್ತೆ, ಅದೊಂದು ಸವಾಲು. ಆದರೆ ಅವ್ರು ಯಾವತ್ತು ನಾಗೇಶ್ ಸರ್ ನಮಗಿಂತ ಮುಂದೆ ನಾವೇನು ಹೇಳಿದ್ವಿ ಅದನ್ನು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತಿದ್ದಾರೆ, ಸಹಾಯ ಹಸ್ತನ ಚಾಚಿದ್ದಾರೆ. ಅವ್ರಿಗೆ ನಾನು ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೊಯ್ಸಳ ಸರ್ ನಾನು ಇಬ್ಬರೂ ಇವತ್ತು ಅಂಬಾರಿ ಟಿವಿ ಮೈಸೂರು ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಸೇರ್ಪಡೆ. ಅಂಬಾರಿ ಟಿವಿ ಮನರಂಜನೆ ಮತ್ತು ಸುದ್ದಿ ಮಾಧ್ಯಮಗಳು ಎರಡನ್ನೂ ಇವತ್ತು ಬಿತ್ತರಿಸುವಂಥ ಮುಂದಿನ ತಿಂಗಳು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೊಸ ಆಫೀಸ್ಗೆ ಕರ್ಕೊಂಡೋಗಿದ್ರು ನೆನ್ನೆ. ಭಾಳಷ್ಟು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಹೇಗೆ ಮಾಧ್ಯಮ ಬದಲಾಗಿದೆ, ನಾವು ಯಾವ ರೀತಿ ಸುದ್ದಿಗಳನ್ನು ಮಾಡಬೇಕಂತ. ನಮ್ಮ ಇವ್ರು ಹೇಳ್ದಂಗೆ ರೇವಣ್ಣ ಸಿದ್ದಪ್ಪ ಸರ್ ನೀವು ಹೇಳಿದ್ರಿ, ಕಾಲನೂ ಬದಲಾಗಿದೆ ಸರ್. ಒಮ್ಮೆ ಲಂಕೇಶ್ ಪತ್ರಿಕೆದು 20ನೇ ವರ್ಷದ್ದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಇದರಲ್ಲಿ ಹ್ಯುಮ್ಯಾನಿಟೀಸಲ್ಲಿ ಆಗ ಜೆ.ಎಚ್. ಪಟೇಲ್ರು ಬಂದಿದ್ರಂತೆ, ಲಂಕೇಶ್ ಅವರು ಇದ್ರಂತೆ, ಎಲ್ಲ ಇದ್ರಂತೆ. ಆಗ ಇವ್ರು ಹೇಳಿದ್ರಂತೆ, ಜೆ.ಎಚ್. ಪಟೇಲ್ ಹೇಳಿದಂತೆ ಮುಖ್ಯಮಂತ್ರಿಗಳು, ಲಂಕೇಶ ನೀನು ಪತ್ರಿಕೆ ಶುರು ಮಾಡಿದಾಗ ಸಮಾಜ ಕೊಳೆಯಾಗಿತ್ತು, ನಿನ್ನ ಪತ್ರಿಕೆ ಪರಿಶುದ್ಧವಾಗಿತ್ತು, 20 ವರ್ಷದಿಂದ ಒರೆಸಿ ನಿನ್ನ ಪತ್ರಿಕೆ ಕೊಳೆ ಆಗ್ಬಿಟ್ಟದೆ ಕಣೋ ಅಂತ. ಏನಾಗಿದೆ ಅಂತ ಸರ್, ಸಮಾಜ ವರ್ಗದಲ್ಲಿ ಇಳಿದು ಪತ್ರಕರ್ತರು ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ವಿಶ್ವಾಸಾರ್ಹತೆಯ ಸವಾಲುಗಳು ಬರ್ತದೆ. ತಂತ್ರಜ್ಞಾನ, ಡಿಜಿಟಲ್ ಮಾಧ್ಯಮ ತುಂಬ ದೊಡ್ಡ ವೇಗದಲ್ಲಿ ಬೆಳೆದಿದೆ. ಮೊಬೈಲ್ ಇರೋರೆಲ್ಲ ಪತ್ರಕರ್ತರು ಅನ್ನುವ ಮಟ್ಟಕ್ಕೆ ಈ ಜಗತ್ತನ್ನು ತೋರಿಸ್ಪಡಿಸ್ಕೊತಾ ಇದ್ದೀವಿ. ನಾವು ಜನರ ನಡುವೆ ಈಗ ಏನಾಗಿದೆ ಅಂದರೆ ಸರ್, ಸುದ್ದಿ ಹುಡ್ಕೋದ್ಕಿಂತಲೂ ಈಗ ಸಮಾಜದಲ್ಲಿ ಒಳ್ಳೆ ಪತ್ರಕರ್ತರು ಹುಡ್ಕೋದೇ ದೊಡ್ಡ ಸವಾಲಾಗಿದೆ. ಸುದ್ದಿ ಸಿಗುತ್ತೆ, ಮಾಹಿತಿ ಲೋಕ ತುಂಬ ವಿಸ್ತೃತವಾಗಿ ಬೆಳೆದಿದೆ. ಕೂತಿದ್ದ ಜಾಗದಲ್ಲಿ ನಾವು ಏನಾದರೂ ತಗೋಬೋದು. ಅದಕ್ಕೆ ಹೇಳ್ತಾ ಇದ್ವಿ, ಸೋಷಿಯಲ್ ಮೀಡಿಯಾ ಬಂದು ಸರ್ ನಾವು ಕಸದ ಬುಟ್ಟಿ ಒಳಗಡೆ ಒಳ್ಳೆ ವಸ್ತುಗಳನ್ನು ಆಯ್ಕೆ ಮಾಡೋಷ್ಟಾದಂಥ ಸವಾಲಿದೆ ಸರ್ ಅಂತ ಹೇಳ್ತಿದ್ದೆ ಸರ್. ಎಲ್ಲ ಕಾಲದಲ್ಲೂ ಸವಾಲು ಮತ್ತು ಬದಲಾವಣೆಗಳಿಗೆ ಒಪ್ಕೊಂಡು ಪತ್ರಕರ್ತರು, ಮೈಸೂರಿನ ಪತ್ರಕರ್ತರು ಹೋಗ್ತಾ ಇದ್ದಾರೆ. ಹೆಮ್ಮೆಯ ಸಂಗತಿ ಏನಂದರೆ ಸರ್, ಕರ್ನಾಟಕದಲ್ಲಾಗಿರ್ಬೋದು, ಭಾರತದಲ್ಲಾಗಿರ್ಬೋದು, ಮೈಸೂರಿನ ಪತ್ರಿಕೋದ್ಯಮಕ್ಕೆ ಮತ್ತು ಮೈಸೂರು ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಸ್ಯಾಂಟಿಟಿ, ವಿಶ್ವಾಸಾರ್ಹತೆ ಉಳಿಸ್ಕೊಂಡು ನಾವು ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹಾಗಾಗಿ ಇವತ್ತು ರೇವಣ್ಣ ಸಿದ್ದಪ್ಪ ಅವರು ವರ್ಷ ನನಗೆ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ ನನ್ನ ಜೊತೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ ಪತ್ರಕರ್ತರ ಸಂಘದ ಏಳಿಗೆಯ ದೃಷ್ಟಿಯಿಂದ. ನಮ್ಮ ಪದಾಧಿಕಾರಿಗಳು ದಾರಾ ಮಹೇಶ್ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ವೆಂಕಟಪ್ಪ ಅವರಾಗಿರ್ಬೋದು, ನಮ್ಮೆಲ್ಲ ನಿರ್ದೇಶಕರುಗಳಾಗಿರ್ಬೋದು, ಅನ್ಗುಂಡ್ ನಟರಾಜ್ ಅವರಾಗಿರ್ಬೋದು, ಕವಿತಾ ಮೇಡಮ್ ಆಗಿರ್ಬೋದು, ಹಾಗೆಯೇ ಸೋಮಶೇಖರ್ ಅವರಾಗಿರ್ಬೋದು, ಎಲ್ಲರೂ ಇಡೀ ಕಮಿಟಿ ಏನಾದ್ರು ಕೆಲಸ ಮಾಡ್ತೀನಿ ಅಂತಂದರೆ ಯಾವುದೇ ಪ್ರಶ್ನೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಹಿರಿಯರೆಲ್ಲ ಕೂತಿದ್ದಾರೆ, ಪ್ರಗತಿ ಸರ್ ಇವರೆಲ್ಲ ಎಲ್ಲ ಹೋದ್ರು ಪ್ರಗತಿಯವರು. ಹಾಗಾಗಿ ನಮ್ಮಿನ್ನೆಲ್ಲ ಸಹಕಾರದಿಂದ 2 ದಿನಗಳ ಕಾಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವಂಥ ಪ್ರಯತ್ನದಲ್ಲಿ ನಿಮ್ಮೆಲ್ಲ ಸಹಕಾರ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.